ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಫಿಶ್ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಿಶ್ ತವಾ ಫ್ರೈ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಫಸ್ಟಿಗೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸೇಮ್ ಪ್ರಮಾಣದಲ್ಲಿ ಧನಿಯಾ ಪುಡಿ ಕೂಡ ತೊಗೊಂಡಿದ್ದೀನಿ. ಒಂದು ದೊಡ್ಡ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಾನು 4 ಮೀನಿಗೆ ಯಾವ ರೀತಿ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡ್ರು, ಧನಿಯಾ ಪುಡಿ ಹಾಗೆ ಉಪ್ಪು 3 ಕೂಡ ಅದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಏಕೆಂದರೆ ಉಪ್ಪು, ಖಾರ, ಹುಳಿ ಇದು ಜಾಸ್ತಿ ಇದ್ದರೆ ಫಿಶ್ಶು ನೀವು 10 ನಿಮಿಷ ನೆನೆ ಇಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ಹಾಗೆಯೇ ನಿಂಬೆಹಣ್ಣು ತೊಗೊಂಡಿದ್ದೀನಿ, 1 ನಿಂಬೆಹಣ್ಣು ಫುಲ್ ತೊಗೊಂಡಿದ್ದೀನಿ. ಸೊ ಈ ರೀತಿ ಹಿಂಡ್ಬಿಟ್ಟು ಸಪ್ರೇಟಾಗಿ ಇಟ್ಕೋಬೇಕಿದು. ನಿಂಬೆಹಣ್ಣ ಹಾಗೆ ಹಾಕ್ಲಿಕ್ಕೆ ಹೋಗಬೇಡಿ, ಗೊತ್ತಾಗೋದಿಲ್ಲ. ಹಾಗಾಗಿ 1 ನಿಂಬೆಹಣ್ಣು ತೊಗೊಬಿಟ್ಟು ಈ ರೀತಿ ಹೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಹಿಂಡ್ಬಿಟ್ಟು ನಿಂಬೆಹಣ್ಣಿನ ರಸ ಮಾತ್ರ ತೊಗೊಂಡಿದ್ದೀನಿ ನಾನು. ಸೊ ಯೂಶ್ವಲಿ ಎಲ್ಲರೂ ಹುಣಸೆ ಹುಳಿ ಹಾಕ್ತಾರೆ. ಹುಣಸೆ ಹುಳಿ ಹಾಕೋಕ್ಕಿಂತ ಈ ರೀತಿ ನಿಂಬೆ ಹಣ್ಣಿನ ರಸ ಏನಿರುತ್ತೆ ಅದನ್ನು ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ಲೇವರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಡೈಜೆಷನ್ ಕೂಡ ಚೆನ್ನಾಗಿ ಆಗಲಿಕ್ಕೋಸ್ಕರ ನಿಂಬೆಹಣ್ಣನ್ನ ಬಳಸ್ತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಇವಾಗ ನಾನು ಕೋಟಿಂಗೋಸ್ಕರ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಒಂದು ಚಿಕ್ಕ ಸ್ಪೂನಲ್ಲಿ ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಮೇಲ್ಗಡೆ ಕೋಟಿಂಗ್ ಏನು ಬರುತ್ತೋ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಹೋಳು ನಿಂಬೆಹಣ್ಣು ರಸ ಏನು ಹಿಂಡ್ಕೊಂಡಿದ್ವೋ ಸೊ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಈ ರೀತಿ ನಿಂಬೆಹಣ್ಣು ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ನಿಂಬೆಹಣ್ಣು ರಸ ಕೂಡ ಹಾಕ್ಕೋಬೋದು. ಸ್ವಲ್ಪ ಹುಳಿ ಜಾಸ್ತಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಯಾವ ಅದಕ್ಕೆ ಬೇಕೋ ಆ ರೀತಿ ಕಲಿಸ್ಕೋಬೇಕಾಗುತ್ತೆ. ಸೊ ಈ ರೀತಿ ಕಲಸಿ ನಾನು ಒಂದೇ ತಟ್ಟೆಯಲ್ಲಿ ಸೈಡಲ್ಲಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬಾಂಗ್ಡಾ ಮೀನು ತೊಗೊಂಡಿದ್ದೀನಿ ನಾನು. ಅರ್ಧ kg ಆಗೋಷ್ಟು ನಾನು ಬಾಂಗ್ಡಾ ಮೀನನ್ನ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಒಂದು 3ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಹಾಗೆ ಸೆಂಟ್ರಲ್ಲಿ ಈ ರೀತಿ ನೀವು ಅಂಗಡಿಲೇ ಕಟ್ ಮಾಡಿಸ್ಕೊಬರ್ಬೋದು. ಅದು ಉಪ್ಪು ಖಾರ ಏನು ಮಸಾಲೆ ಹಾಕ್ತೀವೋ ನಾವು, ಸೊ ಆ ಮಸಾಲೆ ಹಿಡಿಲಿಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಟ್ಟಿಲ್ಲ ಅಂದರೆ ಚಾಕು ಸಹಾಯದಿಂದ ನೀವೇ ಈ ರೀತಿ ಕಟ್ ಮಾಡ್ಕೋಬೋದು. ಅದಾದಮೇಲೆ ಚೆನ್ನಾಗಿ ಮಸಾಲೆ ಹಚ್ಚಬೇಕು. ಮೀನಿಗೆ ಚೆನ್ನಾಗಿ ಮಸಾಲೆ ಹಿಡಿಬೇಕು ಅಂದರೆ ಈ ರೀತಿ ನೀಟಾಗೆಲ್ಲ ಕವರ್ ಆಗೋ ರೀತಿ ಹಚ್ಚಬೇಕು. ಅದಾದಮೇಲೆ ಒಳಗಡೆ ಸ್ವಲ್ಪ ಮಸಾಲೆ ಎಲ್ಲ ಸ್ಪ್ರೆಡ್ ಮಾಡಬೇಕು. ಮುಳ್ಳಿರುತ್ತೆ, ಹುಷಾರಾಗಿ ನೋಡಿಕೊಂಡು ನಿಧಾನಕ್ಕೆ ಈ ಮಸಾಲೆ ಏನಿರುತ್ತೆ ಅದು ಎಲ್ಲ ಕಡೆನೂ ಸುತ್ತಲೂ ಸ್ಪ್ರೆಡ್ ಆಗೋ ರೀತಿ ಹಚ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ನೀಟಾಗೆ ಅಪ್ಲೈ ಮಾಡಬೇಕು. 1-2 ಸಲ ಈ ರೀತಿ ಕೋಟಿಂಗ್ ಕೊಡಿ, ಆವಾಗ ಮಸಾಲೆ ಚೆನ್ನಾಗಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ನಾನು 4 ಮೀನಿಗೆ ತೋರಿಸಿದ್ದೀನಿ. ಈ ಮಸಾಲೆನ ನೀವು ಯಾವ ಫಿಶ್ಶಿಗಾದರೂ ನೀವು ಟ್ರೈ ಮಾಡ್ಬೋದು. ಪಾಂಪ್ಲೆಟ್ ಅಂತ ಬರುತ್ತಲ್ಲ, ಸೊ ಅದಕ್ಕೂ ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಎಕ್ಸ್ಟ್ರಾ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಜಸ್ಟ್ ಸಿಂಪಲ್ಲಾಗೆ ಜಾಸ್ತಿ ಮಸಾಲೆ ಫ್ಲೇವರ್ ಇಲ್ಲದೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಅದೇ ರೀತಿ ನಾನು 4 ಮೀನು ತೊಗೊಂಡಿದ್ದಲ್ವ, 4 ಮೀನಿಗೂ ಈ ರೀತಿ ಚೆನ್ನಾಗಿ ಮಸಾಲೆ ಹಾಕಬೇಕು. ಜಸ್ಟ್ ಒಂದು 10 ನಿಮಿಷದಿಂದ 20 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಇಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಫ್ರಿಜ್ಜಲ್ಲೇನು ಇಡೋದಕ್ಕೆ ಹೋಗಬೇಡಿ, ಹಾಗೆಯೇ ಇಡಿ. ಫ್ರಿಜ್ಜಲ್ಲಿಟ್ಟರೆ ಫ್ರಿಜ್ಜೆಲ್ಲ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನಾರ್ಮಲಾಗಿ ಈ ರೀತಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಾಗೆಯೇ ಒಂದು ಪ್ಲೇಟ್ ಸಹಾಯದಿಂದ ಪ್ಲೇಟ್ ಮುಚ್ಚಿಬಿಟ್ಟು ನಂತರ ಹಾಗೆ ಇಟ್ಟರೆ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ.
ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು 10 ನಿಮಿಷ ನೆನೆ ಇಡ್ಲಿಕ್ಕೆ ಬಿಟ್ಟಿದೆ. ಟೈಮ್ ಇದ್ದರೆ ಒಂದು ಹಾಫ್ ಆನ್ ಅವರ್ ಬಿಡಿ. ಅದಾದಮೇಲೆ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಗ್ಯಾಸ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ನೀವು ದೋಸೆ ಹೆಂಚಲ್ಲಿ ಕೂಡ ಮಾಡ್ಕೋಬೋದು. ಬಟ್ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ತಿರಲ್ವ, ಅದು ಸುತ್ತಲೂ ಸಿಡಿದ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಬಾಣಲೆ ಇಲ್ಲ ಒಂದು ಪ್ಯಾನ್ ಏನಾದರೂ ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ಸೊ ಪ್ಯಾನ್ ಕೂಡ ಬಿಸಿ ಆಗಿದೆ. ಇವಾಗ ಆಯಿಲ್ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದು ಆಯಿಲ್ ಹಾಕೋತೀರಾ ಸೊ ಅದನ್ನೇ ಹಾಕೋಬೋದು. ಒಬ್ಬೊಬ್ಬರು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ತಾರೆ. ಸೊ ನಾರ್ಮಲಾಗಿ ನಾನು ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡೋದು. ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಬಿಸಿ ಆಗಿದೆಯೋ ಇಲ್ಲ ಅಂತ ನಾನು ಈ ರೀತಿ ಒಂಚೂರು ಮಸಾಲೆ ಹಾಕ್ಬಿಟ್ಟು ಚೆಕ್ ಮಾಡ್ಕೋತಾ ಇದ್ದೀನಿ. ಸೊ ಎಣ್ಣೆ ಕೂಡ ಕಾದಿದೆ. ಇಷ್ಟು ಕಾದಿದ್ರೆ ಸಾಕು. ಇವಾಗ ನಾವು ಏನು ತವಾ ಫ್ರೈ ಮಾಡ್ತಾ ಇದ್ದೀವೋ ಇದನ್ನು ಲೋ ಫ್ಲೇಮಲ್ಲಿ ಇಡಬಾರ್ದು. ಇನ್ನೊಂದು ಪ್ಲೇಟ್ ಕೂಡ ಮುಚ್ಚಬಾರ್ದು. ಇದಕ್ಕೆ ಫುಲ್ಲು ಸಾಫ್ಟ್ ಆಗುತ್ತೆ, ಕ್ರಿಸ್ಪಿನೆಸ್ ಬರೋದಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಐ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಡಿ, ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ನಾನು ಮೀನನ್ನ ಹಾಕ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಸ್ಪೇಸ್ ಬಿಡಬೇಕು, ಏಕೆಂದರೆ ತಿರುಗಿಸಿ ಹಾಕ್ಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಜಾಗ ಬಿಟ್ಬಿಟ್ಟು ಹಾಕ್ಕೋಬೇಕಾಗುತ್ತೆ. ಐ ಫ್ಲೇಮಲ್ಲೇ ಈ ರೀತಿ ಇಟ್ಬಿಟ್ಟು ಸುತ್ತಲೂ ಈ ರೀತಿ ತಿರುಗಿಸ್ತಾ ಇರಬೇಕು. ಆ ರೀತಿ ತಿರುಗಿಸೋದ್ರಿಂದ ಎಣ್ಣೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಮೇಲ್ಗಡೆ ಸ್ವಲ್ಪ ನಾನು ಆಯಿಲ್ ಹಾಕೋತಾ ಇದ್ದೀನಿ. ನೀವು ಕಲಿಸ್ಬೇಕಾದ್ರೂ ಕೂಡ ಆಯಿಲ್ ಹಾಕಿ ಕಲಿಸ್ಕೋಬೋದು. ಸೊ ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ರೋಡ್ ಸೈಡಲ್ಲೇ ಆಗಲಿ ಮತ್ತು ಅಂಗಡಿಲೇ ಆಗಲಿ ಯಾವ ರೀತಿ ಮಾಡ್ತಾರೋ ಅದೇ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸುತ್ತಲೂ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೋತಾ ಇರಬೇಕು ಅವಾಗವಾಗ. ಸೊ ಇವಾಗ ನಾನು ಇನ್ನೊಂದು ಕಡೆ ತಿರುಗಿಸಿ ಹಾಕೋತಾ ಇದ್ದೀನಿ. ಸೊ ನಿಧಾನಕ್ಕೆ ಹಾಕ್ಕೋಬೇಕು, ಚೆನ್ನಾಗಿ ಮಸಾಲೆ ಇಟ್ಕೊಂಡಿರುತ್ತೆ. ನಾವು ಕಾರ್ನ್ಫ್ಲೋರ್ ಯೂಸ್ ಮಾಡಿರೋದ್ರಿಂದ ಕೋಟಿಂಗ್ ಎಲ್ಲೂ ಬಿಟ್ಟೋಗೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಚೆನ್ನಾಗಿ ತಿರುಗಿಸಿ ಹಾಕ್ಕೋಬೇಕಾಗುತ್ತೆ. ಚೆನ್ನಾಗಿ ಐ ಫ್ಲೇಮಲ್ಲಿ ಎರಡೂ ಸೈಡ್ ಬೇಯಿಸ್ಕೊಂಡ್ರೆ ನಿಮಗೆ ಫಿಶ್ಶು ತುಂಬ ಚೆನ್ನಾಗಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಇವಾಗ ನಾನು ಲೋ ಫ್ಲೇಮ್ ಮಾಡಿಬಿಟ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ತಿನ್ನಲಿಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಕೋಟಿಂಗ್ ಎಲ್ಲೂ ಕೂಡ ಬಿಟ್ಟೋಗಿಲ್ಲ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಅದೇ ರೀತಿಯೇ ಇವಾಗ ಇನ್ನೊಂದು ಸಲ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಡಿಮೆ ಇದೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಒಳಗಡೆ ಚೆನ್ನಾಗಿ ಮಸಾಲೆ ಮತ್ತು ಫಿಶ್ ಏನಿದೆ ಅದು ಕೂಡ ಚೆನ್ನಾಗಿ ಬೇಯುತ್ತೆ. ಸೊ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ನಾನು ಏನು ಇನ್ನೆರಡು ಮೀನಿತ್ತು ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಅದೇ ರೀತಿಯೇ ಈ ಥರ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಫಿಶ್ ತವಾ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನೇ ಕಬಾಬ್ ಟೈಪ್ ಥರ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಆ ರೀತಿ ಮಾಡಿದ್ರೆ ಎಣ್ಣೆನೂ ವೇಸ್ಟ್ ಆಗುತ್ತೆ, ಹಾಗೆ ತುಂಬ ದಿನ ಬಾಳಿಕೆ ಬರೋದಿಲ್ಲ, ಎಣ್ಣೆ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ಜಸ್ಟ್ ಒಂದು ಬಟ್ಲಷ್ಟು ಎಣ್ಣೆ ಇದ್ದರೆ ಸಾಕಾಗುತ್ತೆ. ನಿಮಗೆ ಫಿಶ್ ತವಾ ಫ್ರೈ ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಫಿಶ್ ತವಾ ಫ್ರೈ ಯಾವ ರೀತಿ ಮಾಡೋದು ಅಂತ. ಸೊ ನಾನು ನಮ್ಮನೇಲಿ ಈ ಥರ ಮಾಡಿದ್ದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಕೂಡ ಸಂಡೇ ಸ್ಪೆಷಲ್ ಆಗಿ ನಾರ್ಮಲ್ಲು ಬೇಳೆ ಸಾಂಬಾರು ಜೊತೆ ಇದನ್ನು ಸೈಡ್ ಡಿಶ್ ಆಗಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.